ಕೊಪ್ಪಳದಲ್ಲಿ ಅಸ್ತಮಕ್ಕೆ ಔಷಧಿ ಪಡೆಯೋದಕ್ಕೆ ಜನಸಾಗರ. ಕೊಪ್ಪಳ ತಾಲೂಕಿನ ಕುಟಗನಹಳ್ಳಿಗೆ ಜನ ಬರ್ತಾ ಇದ್ದಾರೆ. ನೋಡಿ, ವನಸ್ಪತಿ ಔಷಧಿ ಪಡೆಯೋದಕ್ಕೆ ಲಕ್ಷಾಂತರ ಜನ ಆಗಮಿಸಿರೋದು. ಅಸ್ತಮಕ್ಕೆ ಔಷಧಿ ಕೊಡ್ತಾರೆ, ಅಲ್ಲಿಗೆ ಸಾಕಷ್ಟು ಜನ ಬಂದು ಔಷಧಿಯನ್ನ ಪಡ್ಕೊಳ್ತಾ ಇರೋದು. ವನಸ್ಪತಿ ಔಷಧಿಯನ್ನ ಪಡೆಯೋದಕ್ಕೆ ಲಕ್ಷಾಂತರ ಜನ ಆಗಮಿಸಿದ್ದಾರೆ. ಅದು ಬೇರೆ ಬೇರೆ ರಾಜ್ಯಗಳಿಂದ, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ. ಮೃಗಶಿರ ಮಳೆ ಕೊಡುವಂತಹ ವೇಳೆ ಈ ಒಂದು ವನಸ್ಪತಿ ಔಷಧಿಯನ್ನ ನೀಡಲಾಗುತ್ತೆ. ಕಳೆದ 65 ವರ್ಷದಿಂದ ವನಸ್ಪತಿ ಔಷಧಿಯನ್ನ ನೀಡಲಾಗ್ತಾ ಇದೆ. ಅಸ್ತಮಕ್ಕೆ ಔಷಧಿಯನ್ನ ಸೇವಿಸೋದಕ್ಕೆ ಕಾದು ಕುಳಿತಿದ್ದಾರೆ ರೋಗಿಗಳು. ಅಶೋಕರಾವ್ ಕುಲಕರ್ಣಿ ಅವರು ನೀಡ್ತಾ ಇರುವಂತಹ ಔಷಧಿ ಸಾಕಷ್ಟು ವರ್ಷಗಳಿಂದ ನೀಡ್ತಾ ಇದ್ದಾರೆ. ನೋಡಿ, ಜನಸಾಗರ. ಒಂದು ಕ್ಷಣ ಯಾವುದೋ ಜಾತ್ರೆನೋ ಯಾವುದೋ ಸಮಾವೇಶನೋ ಅಂತ ಅನ್ಸುತ್ತೆ ನಮಗೆ ಆ ಜನರನ್ನ ನೋಡಿದ್ರೆ. ಅಷ್ಟರ ಮಟ್ಟಿಗೆ ಜನ ಅಲ್ಲಿ ನೆರೆದಿರೋದು. ಗಂಟೆಗಟ್ಟಲೆ ಕಾದು ಔಷಧಿಗಳನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ. ಸಾಕಷ್ಟು ವರ್ಷಗಳಿಂದ ಕೊಪ್ಪಳದಲ್ಲಿ ಅಸ್ತಮಕ್ಕೆ ಔಷಧಿಯನ್ನು ಕೊಡ್ತಾ ಬರ್ತಾ ಇದ್ದಾರೆ. ಕೊಪ್ಪಳ ತಾಲೂಕಿನ ಕುಟುಗನಹಳ್ಳಿಗೆ ಜನಸಾಗರವೇ ಬರ್ತಾ ಇರೋದು. ಯಾಕಂದರೆ ಇವರ ಕೈಗುಣ ಅಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ. ಯಾಕಂದರೆ ಇಷ್ಟು ಜನಸಾಗರವನ್ನು ನೋಡಿದ್ರೆ ಅದು ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯದಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ಔಷಧಿಗಳನ್ನು ಪಡ್ಕೋತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶುಕ್ರಾಜ್. ಶುಕ್ರಾಜ್, ಆ ಜನಸಾಗರವನ್ನ ನೋಡಿದ್ರೆ ಯಾವ್ದಾದ್ರು ಜಾತ್ರೆನೋ ಅಥವಾ ಸಮಾವೇಶನೋ ಅಂತ ಅನ್ಸುತ್ತೆ. ಎಷ್ಟು ಮಟ್ಟಿಗೆ ಜನ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಕೈಗುಣ ಯಾವ ರೀತಿ ಇರಬೇಕು? ಎಷ್ಟು ವರ್ಷಗಳಿಂದ ಔಷಧಿ ಕೊಡ್ತಾ ಇದ್ದಾರೆ? ಜನ ಏನ್ ಹೇಳ್ತಾರೆ? ಪೂರ್ಣಿಮಾ, ಖಂಡಿತ ಇದು ಸುಮಾರು 65 ವರ್ಷದಿಂದ ಈ ಒಂದು ಔಷಧಿ ಕೊಡುವಂತ ಒಂದು ಕಾರ್ಯಕ್ಕೆ ಅಶೋಕ್ ರಾವ್ ಅವರ ತಂದೆ ಆದಂತಹ ವ್ಯಾಸರಾವ್ ಅವರು ಕಾರಣೀಭೂತರಾಗಿದ್ದಾರೆ ಅಂತ ಅನ್ಬೋದು. ಯಾಕಂದ್ರೆ ಅಸ್ತಮಾ ಒಂದು ರೋಗಿಗಳೇನಂತಾರೆ ಅಂದ್ರೆ ಬರೀ ಈ ಸ್ಥಳೀಯರು ಮಾತ್ರವಲ್ಲದೆ ರಾಜ್ಯ ಮತ್ತು ಅಂತಾರಾಜ್ಯಗಳಿಂದ ಕೂಡ ಇಲ್ಲಿಗೆ ಸಹಸ್ರಾರು ಜನರು ಇವತ್ತು ಬಂದಿರತಕ್ಕಂಥದ್ದು. ಪ್ರತಿ ವರ್ಷ ಈ ಒಂದು ಏನು ಮೃಗಶಿರ ನಕ್ಷತ್ರದ ಒಂದು ಮಳೆ ಒಂದು ಕೂಡುವ ಸಂದರ್ಭ ಇದು. ಅಂದ್ರೆ ಜೂನ್ ಈ ಸಂದರ್ಭದಲ್ಲಿ ಈ ಮುಂಗಾರ ನಂತರ ಏನೋ ಒಂದು ಮೃಗಶಿರ ಅಂತ ಒಂದು ಮಳೆ ಬರುತ್ತೆ. ಈ ಒಂದು ಆ ಒಂದು ಸಂದರ್ಭದಲ್ಲಿ ಸುಮಾರು ಅವರು ಅಂದ್ರೆ ಸಮಯ ನಿಗದಿಯನ್ನು ಮಾಡಿರ್ತಾರೆ. ಅದು ಈ ದಿನ ಒಂದು ಮೃಗಶಿರ ನಕ್ಷತ್ರ ಕೂಡುವ ಒಂದು ಸಂದರ್ಭ ಅಂದ್ರೆ ಬೆಳಗ್ಗೆ 7ರಿಂದ 7:47 ಗಂಟೆಗೆ ಈ ಒಂದು ಮೃಗಶಿರ ನಕ್ಷತ್ರ ಕೂಡುವ ಸಂದರ್ಭದಲ್ಲಿ ಅಸ್ತಮಕ್ಕೆ ಅವರ ಒಂದು ವನಸ್ಪತಿ ಔಷಧಿಯನ್ನು ಅಲ್ಲಿ ನಿನ್ನೆ ರಾತ್ರಿಯಿಂದಾನೇ ಒಂದು ವಿತರಣೆ ಮಾಡಲಾಗಿರುತ್ತೆ. ಅಂದ್ರೆ ಎಲ್ಲರೂ ಕೂಡ ಆ ಒಂದು ಗಂಟೆಗಾಗಿ ಅದೇನು ಸುಮಾರು 7:47 ಒಂದು ನಿಮಿಷ ಒಂದು ಗಂಟೆಗಾಗಿ ಎಲ್ಲರೂ ಕಾದು ಕುಳಿತಿದ್ರು. ಆ ಒಂದು ಮೃಗಶಿರ ನಕ್ಷತ್ರ ಕೂಡುವ ವೇಳೆನೆ ಅದನ್ನ ನುಂಗುತ್ತಾರೆ. ಈ ಒಂದು ವನಸ್ಪತಿ ಔಷಧಿ ನುಂಗುವುದರಿಂದ ಯಾವುದೇ ರೀತಿ ಅಸ್ತಮ ಇದ್ರೂ ಕೂಡ ಅದು ಸಂಪೂರ್ಣವಾಗಿ ಅದು ಅವರಿಂದ ತೊಲಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಹಾಗಾಗಿ ಇಲ್ಲಿ ಸುಮಾರು ಲಕ್ಷಾಂತರ ಜನರು ಈ ಒಂದು ಔಷಧಿಯನ್ನು ವನಸ್ಪತಿ ಔಷಧಿ ಪಡೆಯಲು ಅಂತರ್ರಾಜ್ಯಗಳಿಂದ ಈ ಒಂದು ಕೊಪ್ಪಳ ತಾಲೂಕಿನ ಕುಟಗನಹಳ್ಳಿ ಒಂದು ಗ್ರಾಮಕ್ಕೆ ಬರ್ತಾರೆ. ಆ ಒಂದು ಗ್ರಾಮದಲ್ಲಿ ನಾವು ನೋಡ್ತಾ ಇರ್ಬೋದು, ಒಂದು ಹೊರವಲಯದಲ್ಲಿ ಸುಮಾರು ಲಕ್ಷಾಂತರ ಜನರು ಆ ಒಂದು ಔಷಧಿ ಇಟ್ಕೊಂಡು ಇವತ್ತು ಸೇವಿಸಿದ್ದಾರೆ. ಇದು ಈ ಒಂದು 65